ಇವತ್ತು ನನಗೆ ನಿರಾಕರಿಸ್ಬೇಡ ಪ್ಲೀಸ್. ನಿನ್ ಭಯ ಸಂಕೋಚ ಎಲ್ಲ ಬಿಟ್ಬಿಡು. ನನಗೆ ನೀನ್ ಬೇಕು. ನೀನ್ ಪ್ರಕೃತಿ, ನಾನ್ ಪುರುಷ. ನೀನ್ ಭೂಮಿ, ನಾನು ಆಕಾಶ. ಶ್ರಾವಣದ ಮಳೆ ಆಗ್ಬೇಕು. ನಾನು ಸ್ವೀಕರಿಸೋ ಚಿತ್ತು, ನಾನು ಸ್ವೀಕರಿಸೋ. ಚಿತ್ತು, ಏನಾಯ್ತು? ರವಿ, ನನ್ ಬಿಟ್ಬಿಡಿ, ನನ್ಗೇನು ಮಾಡ್ಬೇಡಿ. ಏನ್ ಮಾಡ್ದೆ? ಏನ್ ಮಾಡ್ದೆ ನಾನು? ಮದ್ವೆ ಆದ ಗಂಡು ತನ್ನ ಹೆಂಡತಿಗೆ ಮಾಡದೇ ಇರ್ದೆ ನಾನು ಮಾಡ್ದೆ ನಿನ್ಗೆ? ನಾನು ಯಾಕೆ ಈ ತರ ಆಡ್ತಾ ಇದ್ಯಾ? ಮದ್ವೆ ಆದ್ರಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾ ಇದ್ಯಾ? ಲುಕ್, ನಾನು ಹೇಳಿದ್ರೆ ಸ್ವಲ್ಪ ಸರಿಯಾಗಿ ಕೇಳ್ಕೊ. ನಾವಿಬ್ರು ಯಾವ ತಪ್ಪು ಮಾಡ್ತಾ ಇಲ್ಲ. ದಾಂಪತ್ಯದ ಸಹಜ ಧರ್ಮನ ಪಾಲನೆ ಮಾಡ್ತಿದೀವಿ ಅಷ್ಟೇ. Then why the hell are you afraid? ಇಷ್ಟ ದಿನ ನೀನು ನಿಜವಾಗ್ಲೂ ಪ್ರೀತಿಸಿ ಒಪ್ಕೊಂಡು ಮದುವೆ ಆದೆ ಅನ್ಕೊಂಡಿದ್ದೆ. ಆದ್ರೆ ಇವತ್ ನನ್ಗೆ ಗೊತ್ತಾಗ್ತಾ ಇದೆ, ನೀನ್ ನನ್ನ ಪ್ರೀತಿಸ್ತಾ ಇಲ್ಲ, ದ್ವೇಷಿಸ್ತಾ ಇದೆಯಾ. ರವಿ, ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ. ಈಗಲೂ ನಾನು ನಿಮ್ಮನ್ನ ದೇವರಾಗಿ ಪೂಜಿಸ್ತಾ ಇದ್ದೀನಿ. ದೇವರಾಗಿ ಪೂಜಿಸ್ತಿದ್ದಾಳಂತೆ? ಗಂಡನ ತನ್ನ ದೇಹನ ಕೊಡಕ್ಕಾಗದೆ ಇರೋಳು ಅವನು ಹ್ಯಾಕ್ ದೇವರಾಗಿ ಪೂಜಿಸ್ತಾಳೆ? ನೀನ್ ನಾಟಕ ಆಡ್ತಿದ್ಯಾ? ನಾನ್ ನಾಟಕ ಆಡ್ತಿಲ್ಲ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಮದುವೆ ಆಗಿದಿಂದ ಅದನ್ನೇ ಮಾಡ್ತಾ ಇದೀನಲ್ಲ, ಇನ್ನು ಎಷ್ಟು ದಿನ ಅಂತ ಅರ್ಥ ಮಾಡ್ಕೊಳ್ತಾ ಇರಲಿ. ನೋಡ, ನಾನು ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿರೋ ಹೆಂಡತಿ ನೀನು. ನಾನು ಸುಖ ಕೊಡೋದು ನಿನ್ ಧರ್ಮ, ನಿನ್ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ನೀನ್ ಅರ್ಥ ಮಾಡ್ಕೊಳ್ತಾ ನಮ್ ದಾಂಪತ್ಯ ರಾತ್ರಿಗಳನ್ನ ಹಾಳು ಮಾಡ್ಕೊಂಡು ಜೀವನ ಪೂರ್ತಿ ಕಳಿತಾರಣ ಅಂತ್ಯಾ? ಈಗ ಪ್ರಶ್ನೆಗಳು ಕೇಳಿ ನನ್ ಕೊಲ್ಬೇಡಿ, ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ನಿನ್ ಪಾಡಿಗೆ ಬಿಡಕ್ಕಲ್ಲ ನಾನು ನಿನ್ ಮದುವೆ ಆಗಿದ್ದು. ನೋಡ, ನಿನಗ್ ನಾನು ಯಾವತ್ ನಿನ್ ಗಂಡನಾಗ್ ಬರ್ಬೇಕು ಅನ್ಸುತ್ತೋ, ಯಾವತ್ ನೀನಾಗ್ ನೀನು ನನ್ನ ಹತ್ರ ಬರ್ತೀಯೋ ಆವತ್ತವರೆಗೂ ನಿನ್ನ ಹತ್ರ ಬರಲ್ಲ. ಬೆಳಗ್ಗೆ ಬೆಳಗ್ಗೆ ಟ್ರಾಕ್ಟರ್ ಹಾಳು ಮಾಡ್ಬಿಟ್ಟು ನನ್ ಮೂಡ್ನು ಹಾಳು ಮಾಡ್ಬಿಟ್ಟಿಲ್ಲ. ಅಲ್ಲ ರಮೇಣ, ಟ್ರಾಕ್ಟರ್ ಹಾಳಾಗ್ತಿದ್ದೆ ರಿಪೇರಿ ಇತ್ತಲ್ಲ, ಹ್ಯಾಂಗ್ರ? ಸುಂದರ, ಆ ಗಿರಿ ಅವಳ ಮುಂದೆ ಏನ್ ಮಾಡ್ತಿದ್ದಾನೆ? ಅವನೆಂತ ಮಾಡ್ತಾ ಪೈಪ್ ನಲ್ಲಿ ನೀರ್ ಬಿಡ್ತಾನೆ ಕಣ್ರ. ರುಕ್ಕು, ಸಾಕಾ? ಇತ್ಲಾಕ್ ಬಿಡೋ, ಇನ್ನ ಬೇಕು. ಗಿರಿ, ನಿನಗೇನ ಕೆಲ್ಸ ಅಲ್ಲಿ? ಹೋಗು. ಹೋಗಲ್ಲ. ಅತ್ತೆ ಕಾಯ್ತೀರ, ಹೋಗಿ ಸ್ನಾನ ಮಾಡ. ಹೋಗಲ್ಲ ಅಂದ್ರೆ ಹೋಗ. ಯಾರಿದು? ಈ ಹೆಣ್ಣ ನಮ್ದು ರುಕ್ಕು, ಹೋಟೆಲ್ ರಾಮಣ್ಣ ಸಂಬಂಧಿ. ನೀವು ಬರೋದಕ್ಕೆ 2 ದಿನ ಮುಂಚೆ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಲು ಕಣ್ರ. ಎಂತಾಯ್ತು? ಒಳಗೆ ಹಾವು ಸೇರ್ಕೊಂಡಾಯ್ತಾ? ಚಿತ್ರ, ನಿನ್ ಗಂಡಂಗ್ ಊಟಕ್ಕೆ ಬಡ್ಸಮ್ಮ. ಬಂದೆ ಅತ್ತೆ. ನೀವು ಬಂದಿದ್ ನನಗೆ ಗೊತ್ತೇ ಆಗ್ಲಿಲ್ಲ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಅಯ್ಯೋ, ನಿಮಗೋಸ್ಕರ ಮಾವಿನ ಹಣ್ಣಿನ ಸಾರು ಮಾಡಿದ್ದೀನಿ, ಈಗ ತರ್ತೀನಿ. ಊಟ ಮಾಡಿ. ಕಲಿಸ್ಕೊಳ್ಳಿ, ತುಪ್ಪ ಹಾಕ್ತೀನಿ. ತುಪ್ಪ ಎಲ್ಲ ಬೇಡ. ಹಾಕಿಸ್ಕೊಳ್ಳಿ, ಗಮ್ ಅಂತ ಪರಿಮಳ ಹೊಡಿತಾ ಇದೆ. ಇಷ್ಟು ಒಳ್ಳೆ ತುಪ್ಪ ನಾನು ನೋಡೇ ಇಲ್ಲ. ಸಾರು ಆರೋಗಿದ್ಯಾ? ಇಲ್ಲ, ಬಿಸಿಯಾಗಿದೆ. ಉಪ್ಪಿನಕಾಯಿ ಹಾಕ್ಲಾ? ನೀರು ಕುಡೀರಿ. ಮೇಲ್ ನೋಡಿ.
ಮಜ್ಜಿಗೆ ತರ್ತೀನಿ. ಏನ್ ರವೀಣ, ಎಲ್ಲಿದ್ದೀರಾ? ಹಂಗೆ ಎಸ್ಟೇಟ್ನೆಲ್ಲ ಸುತ್ತಾಕಣ ಅಂತ ಬಂದೆ. ನಿಮಗ್ ಸ್ವಲ್ಪ ನಾಚಿಕೆನೇ ಇಲ್ಲಪ್ಪ, ಹೆಣ್ಮಕ್ಳು ಸ್ನಾನ ಮಾಡೋದ್ ನೋಡಕ್ಕೆ. ಏನ್ರಿಕು ನೀ ಇಲ್ಲೇನ ಹುಲ್ ಹೇರಿಯೋದು? ಈ ಹೊರೆನ ತಲೆ ಮೇಲೆ ಹೊತ್ಕೋಬೇಕಾಗಿತ್ತು. ಈ ನಿಂಗವ ಎಲ್ಲೋದ್ಲು? ನಾನ್ ಬೇಕಾರೆ ಹೊರೆ ಎತ್ಕೊಳ್ಳ? ಆಯ್ತು. ಇಷ್ಟು ಭಾರ ಹೊತ್ಕೊಂಡ್ರೆ ಒಂದೇ ದಿನ ಕುಳ್ಗಾಗ್ಬಿಡ್ತೀಯ ಅಷ್ಟೇ. ಅದ್ರಿಂದ ಯಾರಿಗೂ ತೊಂದ್ರೆ ಇಲ್ವಲ್ಲ? ನಿನಗೆ ತೊಂದ್ರೆ. ನಾಳೆ ಮದುವೆ ಯಾಕೆ ಯಾವನಾರು ಬಂದ್ರೆ ಜೊತೆಗೆ ಒಂದು ಸ್ಕೂಲ್ ತರ್ಬೇಕಷ್ಟೇ. ಯಾಕೋ? ಯಾಕೆ ಅಂದ್ರೆ ಏನ ಇಲ್ಲಿದ್ಯಾ? ಅಜ್ಜಿ ನಿನ್ನ ಆಗ್ಲಿಂದ ಕರಿತಾ ಇದ್ದಾಳೆ, ಬಾ. ನಡಿ. ತೋ ಶುರು ಮಾಡ್ಕೊಂಡ್ರ. ನಮ್ ದೊಡ್ಡ ಸಾಹುಕಾರ ಕಾಲದಲ್ಲಿ ಈ ಬಂದೂಕಿನಿಂದ ಹುಲಿನೇ ಹೊಡಿತಿದ್ವು ಕೇಳ್ರ. ನೀವ್ ಯಾವಾಗ ನೋಡಿದ್ರು ಬಂದೂಕನ ಬರೀ ಒರೆಸ್ತೇನೆ ಇರ್ತೀರಲ್ರ. ಬರೀ ವರ್ಷದ ಅಲ್ಲ, ಅದ್ರಿಂದ ಬೇರೆ ಏನಾದ್ರು ಮಾಡಕ್ ಬರ್ತೇದೇನ್ರ? ಹೌದ್, ಕೆಲ್ಸ ಮಾಡು. ಆ ಹಣ್ಣನ್ ಕಿತ್ಕೋ. ಈ ಹಣ್ಣ? ಹೌದು. ಕೇಳ್ತೀರಿ ಕೇಳ್ರ. ಕಿತ್ತಿದ್ಯಾ? ಕಿತ್ಕೊಂಡ ಕಣ್ರ. ಅದನ್ನ ತಲೆ ಮೇಲೆ ಇಟ್ಕೋ. ಇಟ್ಕೊಂಡ್ರೆ ಕಣ್ರ. ಅಲ್ಲಾಡ್ದೆ ನಿಂತ್ಕೋ. ನಿಂತ್ಕೊಂಡೆ ಕಣ್ರ.
ಹೊಡಿಬೇಡಿ ಕಳ್ರ, ಏಯ್ ಓಡ್ಬೇಡ. ಹೊಡಿಬೇಡ ಕಳ್ರ. ನನ್ನ ಹೆಂಡತಿ ನಾನೊಬ್ರೆ ಗಂಡ ಕಳ್ರ, ಇನ್ಯಾರು ಇಲ್ಲ ಕಳ್ರ. ಸಾಕ ಕಳ್ರ. ಏಯ್ ಓಡ್ಬೇಡ. ಹೊಡಿಬೇಡ ಕಳ್ರ, ನಂಗೆ ಯಾರು ದಿಕ್ಕಿಲ್ಲ ಕಳ್ರ, ಕೈ ಮುಗಿತ್ರಿ ಕಳ್ರ. ನಿಮ್ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನೀವಿಟ್ಟು ಗುರಿ ಯಾವತ್ತೂ ತಪ್ಪಲ್ಲ. ಹೊಡಿರಿ ಹೊಡಿರಿ. ರುಕು, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಮೇವ್ ಹಾಕೋದಕ್ಕೆ ಅತ್ತೆ ನಿನ್ನ ಕಾಯ್ತಾ ಇದ್ರು. ಆಯ್ತು ಒಯ್ತೀನಕ್ಕ. ಬೇಡ, ನಾನು ಆಗ್ಲೇ ಹಾಕಾಯ್ತು. ಸರಿ ಅಕ್ಕ. ಈಗ ಸ್ನಾನ ಮಾಡ್ಕೊಂಬಂದ್ಯಾ ರುಕು? ಏನಕ್ಕ? ಏನೋ ಇದು, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಅದು ಸೆಕೆ ಆಗಿತ್ತು. ಹೊಳೆ ನೀರಲ್ಲಿ ಸೊಯ್ ಅಂತ ಡೈ ಹೊಡೆದ್ಬಿಟ್ಟೆ. ನೋಡು, ನಾಳೆ ಎಲ್ಲೂ ಹೋಗ್ಬೇಡ. ವಿರಾಜಪೇಟೆಯಲ್ಲಿ ನಮ್ ಕಿಟ್ಟಿ ಸೊಸೆ ಸೀಮಂತ ಇದೆ. ನಾನು ಚಿತ್ರ ಹೋಗ್ಬಿಟ್ಟು ಬರ್ತೀವಿ. ಅಮ್ಮವ್ರೆ, ಏನಮ್ಮ ನಮ್ಮನ್ಲೆಂದು ಸೀಮಂತ ಮಾಡೋಣ? ಅದಕ್ಕೇನಂತೆ. ಮೊಮ್ಮಗನ ಆಡ್ಸೋ ಆಸೆ ನನಗೂ ಇಲ್ವಾ? ಅದಕ್ಕೆಲ್ಲ ಕಾಲ ಕೂಡ್ ಬರ್ಬೇಕು. ಏನಮ್ಮ ಚಿತ್ರ? ಇರೋ ಒಬ್ಬ ಮೊಮ್ಮಗನ್ನ ದಿನಾ ಬೈತೀರಾ, ಇನ್ ಬರೋ ಮೊಮ್ಮಗನ್ನ ಅದೆಷ್ಟು ಗೋಳೈಕೋತೀರಾ? ಎಷ್ಟು ಮಾತಾಡ್ತಾ ನೋಡಿ ಅವನು. ರವಿ, ಏನು ನೀನ್ ಕತ್ತಲಿದ್ ಸರ ಎಲ್ಲಿ ಹೋಯ್ತು? ನಂಗ್ ಗೊತ್ತು ಅದೆಲ್ಲಿದೆ ಅಂತ. ನಿನ್ಗೇನ ಗೊತ್ತು? ತಮಾಷೆಗೆ ಹೇಳ್ದೆ ಮಾಮ. ಅದು ಕೊಂಡಿ ಮುರಿದೋಗಿತ್ತು, ಟೌನಲ್ಲಿ ರಿಪೇರಿ ಕೊಟ್ಟಿದ್ದೀನಿ. ಸರಿ, ರಿಪೇರಿ ಆದ ತಕ್ಷಣ ತಗೊಂಡ್ ಬಂದ್ಬಿಡು.